ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಆ 5 ರಹಸ್ಯವರ ಹನುಮಂತಣ್ಣ ಎಲೆಕ್ಷನ್ ರಾಯಭಾರಿ, ಆ 5 ಗೆಲುವಿನ ಗುಟ್ಟು, ಚಿಲ್ಲೂರು ಚಿಂಗಾರಿಯ ಎಲೆಕ್ಷನ್ ನಗಾರಿ, ಆ 5 ಗೌಪ್ಯ ಅಸ್ತ್ರ, ಹನುಮಂತ ಮುಟ್ಟಿದ್ದೆಲ್ಲ ಚಿನ್ನ, ಆ 5 ಆನೆ ಬಲ, ಜವಾರಿ ರಾಯಭಾರಿಗೆ ಜೈ ಅಂದ್ರು ಜನ. ಇದೇ ಹೊತ್ತಿನ ವಿಶೇಷ, ದೇವರು ಕೊಟ್ಟ ವರ. ಈಗ ಕುರಿಗಾಹಿ ಹನುಮಂತನ ಲೆವೆಲ್ಲೇ ಬೇರೆ. ಲೆವೆಲ್ ಏನ್ ಕೇಳ್ತೀರಾ? ಈ ಚಿಂಗಾರಿಯ ಖಬರ್ ಕೂಡ ಬೇರೆಯಾಗಿದೆ. ಇವತ್ತು ಹನುಮಂತು ಮುಂದೆ ಯಾವ ಹೀರೋನು ಲೆಕ್ಕಕ್ಕಿಲ್ಲ ಅಂದ್ರೆ ತಪ್ಪಾಗಲ್ಲ. ಆ ಮಟ್ಟಿಗೆ ಹನುಮಂತು ಜನಮನ ಸೂರೆಗೊಂಡಿದ್ದಾನೆ. ಹೀಗೆ ಸ್ಟಾರ್ಗಳನ್ನು ಮೀರಿಸಿ ತನ್ನದೇ ಯಾನ ನಡೆಸೋಕೆ ಹೊರಟಿರೋ ಹನುಮಂತುಗೆ ಈಗ ಎಲೆಕ್ಷನ್ ಕಮಿಷನ್ ಹೊಸ ಜವಾಬ್ದಾರಿಯನ್ನ ಹೆಗಲಿಗೆ ಏರಿಸಿದೆ. ಎಲ್ಲಿಯ ಹನುಮಂತು, ಎಲ್ಲಿಯ ಎಲೆಕ್ಷನ್ ಕಮಿಷನ್, ಅದೆಲ್ಲಿಯ ಅಂಬಾಸಿಡರ್? ಎಮ್ಮೋ ಒಟ್ನಲ್ಲಿ ನಮ್ ಹನುಮಂತು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ ನೋಡ್ರಿ. ಆ 5 ರಹಸ್ಯವರ ಹನುಮಂತಣ್ಣ ಎಲೆಕ್ಷನ್ ರಾಯಭಾರಿ, ಆ 5 ಗೆಲುವಿನ ಗುಟ್ಟು, ಚಿಲ್ಲೂರು ಚಿಂಗಾರಿಯ ಎಲೆಕ್ಷನ್ ನಗಾರಿ, ಆ 5 ಗೌಪ್ಯ ಅಸ್ತ್ರ, ಹನುಮಂತ ಮುಟ್ಟಿದ್ದೆಲ್ಲ ಚಿನ್ನ, ಆ 5 ಆನೆ ಬಲ, ಜವಾರಿ ರಾಯಭಾರಿಗೆ ಜೈ ಅಂದ್ರು ಜನ. ಕೇಳ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಅದೃಷ್ಟ, ಕಲೆ, ಸಂಗೀತ, ಕ್ರೆಡಿಟ್ ಎಲ್ಲವೂ ಎಲ್ರಿಗೂ ಏಕಕಾಲಕ್ಕೆ ಒದಗಿ ಬರೋಲ್ಲ. ಕೆಲವೊಮ್ಮೆ ಎಷ್ಟೋ ತಪಸ್ಸುಗಳು ಮಾಡಿದ್ರು ಅದೆಲ್ಲ ಒಗ್ಗೂಡಿ ಬರೋದು ಕಷ್ಟ. ಆದ್ರೆ ನಮ್ಮ ಚಿಲ್ಲೂರು ಚಿಂಗಾರಿ ವಿಷಯನೇ ಬೇರೆ. ಎಲ್ಲಿನ ತಾಂಡ ಬದುಕು, ಎಲ್ಲಿನ ಬಣ್ಣದ ಲೋಕ, ಕುರಿಗಳ ಜೊತೆಯಲ್ಲಿ 4 ಪದ ಹಿಡ್ಕೊಂಡು ಹಾಡ್ಕೊಂಡು ಇದ್ದಾತ ಇವತ್ತು ಈ ಮಟ್ಟಿಗೆ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದು ಅಲ್ಲದೆ ಎಲೆಕ್ಷನ್ ರಾಯಭಾರಿ ಆಗಿದ್ದಾನೆ ಅಂದ್ರೆ ಅದು ಕಡಿಮೆ ಸಾಧನೆ ಏನೂ ಅಲ್ಲ. ಆದ್ರೆ ಹನುಮಂತನ ಈ ಸಾಧನೆಗೆ ಆ 5 ವರ ಕಾಣುವಾಯ್ತಾ? ಮೊನ್ನೆ ನಾವು ಲೆಟರ್ ಕಳಿಸಿದ್ದೆ, ಇವತ್ತು ಪ್ರಪೋಸಲ್ ಅಪ್ರೂವ್ ಆಗಿ ಅದು ಡಿಸ್ಟ್ರಿಕ್ಟ್ ಆಗ ಅಪ್ರೂವ್ ಆಗಿ ಪ್ರಪೋಸಲ್ ಬಂದಿದೆ. ಸೊ ನಾವು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ರು ಇವರ ಜೊತೆ ಟು ಮತದಾನ ಜನಜಾಗೃತಿ ಅಭಿಯಾನಲ್ಲಿ ಎಸ್ಪೆಷಲಿ ಯೂತ್ ವೋಟರ್ಸ್ಗೆ ಎನ್ಕರೇಜ್ಮೆಂಟ್ ಆ್ಯಂಡ್ ವೋಟರ್ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡೋಕ್ಕೆ. ಕನ್ಫರ್ಮೇಷನ್ ಲೆಟರ್ ಬಂದ ಮೇಲೆ ವಿ ಹ್ಯಾವ್ ಪ್ಲಾನ್ಸ್ ಟು ಕಂಡಕ್ಟ್ ಸ್ಪೆಷಲ್ ಪ್ರೋಗ್ರಾಮ್ ವಿತ್ ಹಿಮ್ ಈ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಲ್ಲಿ ಡಿಫ್ರೆಂಟ್ ಪ್ಲೇಸಸ್. ಪಕ್ಕವ ಸುಟ್ಟು ಬೂದಿಯ ಮಾಡೋ, ಊರಿನಿಂದ ಪಂಚೆ ಟವಲ್ ಜೊತೆ ಮಾಯಾನಗರಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟ ಹನುಮಂತ ಗಳಿಸಿದ್ದು ಅಳಿಸಲಾಗದ ಕನ್ನಡಿಗರ ಪ್ರೀತಿ. ನೋಡುತ್ತಲೇ ಹನುಮಂತ ಮನೆ ಮಾತಾದ. ಮಕ್ಕಳು ಹನುಮಂತ ಹಾಡಿದ ಹಾಡುಗಳನ್ನ ಗುನುಗೋಕೆ ಶುರು ಮಾಡಿದ್ರು. ಹಿರಿಯರು ಇವನ ಮುಗ್ಧತೆಗೆ ಮರಳಾದ್ರು. ಸಂಗೀತ ಲೋಕದ ದಿಗ್ಗಜರು ಹಳ್ಳಿ ಹೈದನ ಕಂಠಕ್ಕೆ ಸೋತ್ರು. ಫೈನಲಿ ಹನುಮಂತ 2ನೇ ಸ್ಥಾನ ಪಡೆಯೋ ಮೂಲಕ ಸಾಧನೆಯ ಕಿರೀಟವನ್ನ ಮುಡಿಗೇರಿಸಿಕೊಂಡ. ಆದ್ರೆ ಇವನ ಜರ್ನಿ ಇಲ್ಲಿಗೆ ಮುಗಿತು. ಇನ್ನೇನಿದ್ರು ಮತ್ತದೇ ತಾಂಡ, ಮತ್ತದೇ ಕುರಿಗಳ ದಂಡು ಅಂದುಕೊಂಡವರಿಗೆ ಹನುಮಂತ ಮತ್ತೊಮ್ಮೆ ಮಿಂಚಂತೆ ಮಿಂಚಲು ಶುರುವಾಗಿದ್ದಾನೆ. ಕುರಿಗಳನ್ನ ಮೇಯಿಸಿಕೊಂಡು ಇದ್ದಾತ ಅವತ್ತು ಸರಿಗಮಪ ಯಾತ್ರೆಯ ಜವಾರಿ, ಇವತ್ತು ಚುನಾವಣೆಯ ರಾಯಭಾರಿ. ಆದ್ರೆ ಇಷ್ಟಕ್ಕೆಲ್ಲ ಕಾರಣ ಮಾತ್ರ ಆ 5 ಗುಟ್ಟುಗಳೇ ಅಂದ್ರೆ ತಪ್ಪಾಗಕ್ಕಿಲ್ಲ ನೋಡಿ. ಚಿಲ್ಲೂರು ಹನುಮಂತು ಏನ್ ಫೀಲಿಂಗು?
ಹೆಂಗಿದ್ದೆ ಹೆಂಗಾಗೋದೆ ಅದೃಷ್ಟ ಅಂದ್ರೆ ನಿಂದೇ ನೋಡು. ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಡಿಮಕ, ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಡಿಮಕ, ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ, ಏಡಿಂಗರ್ ಬಿಲ್ಲಿ ನಾನು ನೀನು ಜೋಡಿ ಆಗೋಣ ಬಾ. ಓದು ಬರಹ ಬರ್ದಿದ್ರೇನಂತೆ, ಇವತ್ತು ನಮ್ಮ ಹನುಮಂತು ಮಾಡಿರೋ ಸಾಧನೆಯಿಂದಾಗಿ ಯಾವ ಹೀರೋಗಿಂತಲೂ ಕಮ್ಮಿ ಏನೂ ಇಲ್ಲದಂತಾಗಿದೆ. ರಾಹುಲ್ ದ್ರಾವಿಡ್ನಷ್ಟೇ ಈ ಹನುಮಂತು ಕೂಡ ಇವತ್ತು ಸೆಲೆಬ್ರಿಟಿ. ಓದು ತಲೆಗೆ ಹತ್ತಲಿಲ್ಲ, ಮೇಸ್ಟ್ರ ಬಳಿ ಅದೆಷ್ಟೋ ಚಡಿಯೇಟು ಒಡಿಸಿಕೊಂಡಿದ್ನೋ ಏನೋ ನೋಡಿ. ಆದ್ರಿವತ್ತು ಯಾವ ಶಾಲೆಯಿಂದ ಓದಲಾಗದೆ ಹೊರಬಿದ್ದಿದ್ನೋ ಇವತ್ತು ಅದೇ ಶಾಲೆ ಅವನನ್ನ ಕರೆದು ಸನ್ಮಾನಿಸುತ್ತೆ. ಅಕ್ಷರ ಕಲಿಸಿದ ಗುರುಗಳ ಜೊತೆಯಲ್ಲೇ ಕೂತು ಊಟ ಮಾಡ್ತಾನೆ. ಇವತ್ತು ಆ ಗುರುಗಳಿಗಿಂತಲೂ ದೊಡ್ಡ ಹೆಸರು ಮಾಡೋನೆ. ಕುರಿ ಕಾಯೋ ಹುಡುಗ ಇವತ್ತು ಇಡೀ ಹಾವೇರಿಗೆ ಬುದ್ಧಿ ಹೇಳುವಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ. ಇದೆಲ್ಲವೂ ಚಿಂಗಾರಿ ಹನುಮಂತು ಆ 5 ಅಸ್ತ್ರದಿಂದಲೇ ಮಾಡಿದ್ನ. ವಿಶೇಷವಾಗಿ ಹನುಮಂತ ಲಮಾಣಿ ಅವನ ಒಂದು ವಿಶೇಷ ಏನು ಅಂತಂದ್ರೆ, ಆತನಿಗೆ ಈ ಸಮಾಜ ಸೇವೆ ಅಂದುಗಳನ್ನ ಯಾಕೆ ಬೇಗನೆ ಒಪ್ಕೊಂತಾನಂತಂದ್ರೆ ಅವನಲ್ಲೊಂದು ವಿಶೇಷತೆ ಇದೆ. ಆ ವಿಶೇಷತೆ ಏನು ಅಂತಂದ್ರೆ ನೀವು ಬಹುಶಃ ಆಶ್ಚರ್ಯ ಪಡ್ಬೋದು. ಅವ ಹುಟ್ಟಿದ ದಿನ ಆಗಸ್ಟ್ 15, ನಮ್ಮ ದೇಶಕ್ಕೆ ಒಂದು ಮಹತ್ವದ ದಿನ. ಅಂಥ ದಿನ ಅವ ಹುಟ್ಟಿರೋದ್ರಿಂದ ಅವ ಹುಟ್ಟಿದಾಗನ ಆ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಬಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಒಬ್ಬ ಸಾಮಾನ್ಯ ಮನುಷ್ಯ ದಿಢೀರನೆ ಲೋಕ ಮೆಚ್ಚು ಹಾಗೆ ಬೆಳೆಯೋದು ಅಂದ್ರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಅದಕ್ಕೂ ಒಂದು ವರ ಬೇಕು, ಒಂದು ಸ್ಟ್ರೆಂತ್ ಬೇಕು. ಅದು ಸಿಕ್ಕಿದಾದ್ರೂ ಹೇಗೆ, ಎಲ್ಲಿಂದ? ಈ ವರ ಕೊಟ್ಟೋರ್ಯಾರು, ಈ ಬಲ ತುಂಬ್ದೋರ್ಯಾರು? ಏನಿದು ಹನುಮಂತನ ಸೀಕ್ರೆಟ್ಟು? ಹೆಂಗಿದ್ದೋನು ಹೆಂಗಾದ? ಕುರಿ ಕಾಯೋ ಹುಡುಗ ಇವತ್ತು ತನ್ನೂರಿನ ಮಂದಿಗೆಲ್ಲ ಬುದ್ಧಿ ಹೇಳೋದೇನು? ಅದನ್ನ ಜನ ಕೇಳೋದು ಅಂದ್ರೇನು? ಈಗಾಗ್ಲೇ ಇಡೀ ಕರ್ನಾಟಕದ ಮಂದಿಯೆಲ್ಲ ಹನುಮಂತನ ಆ ಶಕ್ತಿಗೆ ಮಾರು ಹೋಗಿದ್ದಾರೆ. ಅದಕ್ಕೆ ಅವನು ಹಾಡಿದ್ರೆ ಸಾಕು ಹಾಗೇ ತಲೆದೂಗ್ತಾರೆ. ಹಾಗಾಗಿ ಅವನ ಮಾತು ಕೇಳಿಯಾದ್ರೂ ಜನ ಮತದಾನದ ಹಕ್ಕನ್ನ ಮರೆಯಲಾರರು ಅಂತಾನೆ ಈಗ ಚುನಾವಣಾ ಆಯೋಗ ಹನುಮಂತುಗೆ ಹೊಸ ಜವಾಬ್ದಾರಿ ನೀಡಿದೆ. ಅದರಿಂದ ಜವಾಬ್ದಾರಿಯನ್ನ ಹನುಮಂತ ಹೆಗ್ಲೇರಿಸಿಕೊಳ್ಳಲು ನಿಜಕ್ಕೂ ಹನುಮಂತನ ಆ ಅಸ್ತ್ರಗಳೇ ಕಾರಣನ? ಎಸ್ಪೆಷಲಿ ಇದು ಚುನಾವಣೆ ಪೂರ್ವ ಸಿದ್ಧತೆ ಸಮಯವಾಗಿ ಈ ಎಲ್ಲ ಡಿಸ್ಕಸ್ ಮಾಡುವಾಗ ಇದು ಒಂದು ಕೆಲವು ಅಧಿಕಾರಿಗಳಿಂದ ಅದು ಐಡಿಯಾ ಬಂದಿದೆ ದಟ್ ಹಿ ಮೇ ಬಿ ಯೂಸ್ ಎಸ್ಪೆಷಲಿ ಯೂತ್ ವೋಟರ್ಸ್ಗೆ ಎನ್ಕರೇಜ್ಮೆಂಟ್ ಮಾಡೋಕ್ಕೆ ಹಿ ಮೇ ಬಿ ಅ ವೆರಿ ಗುಡ್ ಯೂತ್ ಐಕಾನ್. ನಮ್ಮ ಡಿಸ್ಟ್ರಿಕ್ಟ್ಗೆ ಹಿ ಇಸ್ ದ ಬೆಸ್ಟ್ ಐಕಾನ್ ಎಸ್ಪೆಷಲಿ ಫಾರ್ ದ ವೋಟರ್ ರಿಲೇಟೆಡ್ ಕ್ಯಾಂಪೇನ್. ಯಾಕಂದರೆ ಸಿಂಗರ್ ತುಂಬ ಒಳ್ಳೆಯದು ಸಿಂಗರ್ ಸಾರೆಗಮಪ ಅಲ್ಲಿ ಹಿ ಹಸ್ ಪಾರ್ಟಿಸಿಪೇಟೆಡ್. ಸೊ ಅದಕ್ಕೆ ಒಂದು ಎಲ್ಲ ಯೂತ್ ಪ್ಲಸ್ ಈವನ್ ಅದರ್ ವೋಟರ್ಸಿಂದ ಕನೆಕ್ಷನ್ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಕನೆಕ್ಟ್ ಬೇಕು ಎಸ್ಪೆಷಲಿ ಸ್ವೀಪ್ ಕ್ಯಾಂಪೇನ್ಗೆ. ಸೊ ಹಿ ಈಸ್ ಅ ಗುಡ್ ಫಾರ್ ದ್ಯಾಟ್. ಕುರಿ ಅಡ್ಡಾದಿಂದ ಚುನಾವಣಾ ಅಡ್ಡಾವರೆಗೆ ಸಾಗೋಕೆ ಕಾರಣ ಆ 5 ಗುಟ್ಟುಗಳೇ. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು. ನಿಜಕ್ಕೂ ಹನುಮಂತನಲ್ಲಿ ಇಂಥ ಅದ್ಭುತ ಶಕ್ತಿ ಇದೆ ಅಂತ ಮೊದಲಿಗೆ ಯಾರು ಅರ್ಥಿರಲಿಲ್ಲ. ಕುರಿ ಕಾಯೋ ಹುಡುಗ ಈ ಪಾಟಿ ಕರ್ನಾಟಕದಲ್ಲಿ ಹವಾ ಹಬ್ಬಿಸ್ತಾನೆ ಅಂತ ಯಾರಿಗ್ ಗೊತ್ತಿತ್ತು? ಬಹುಶಃ ಕವಡೆ ಹಾಕಿ ಭವಿಷ್ಯ ನೋಡೋರು ಕೂಡ ಹನುಮಂತನ ತಾಯಿಗೆ ಇಂತಹ ಭವಿಷ್ಯ ಹೇಳಿರಲಾರರು. ಆದ್ರೆ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ಹನುಮಂತನ ಜರ್ನಿ ನಿಜಕ್ಕೂ ಒಂದು ಅದ್ಭುತ, ಆಶ್ಚರ್ಯ, ಪರಮಾಶ್ಚರ್ಯ ಹಾಗೂ ಪ್ರೇರಣೆ. ಸದ್ಯ ಈಗ ಹಾವೇರಿಯ ಮತದಾರರ ಜವಾಬ್ದಾರಿ ಹೊತ್ತಿರೋ ಹನುಮಂತಂಗೆ ಇನ್ನೂ ಸ್ವಲ್ಪ ದಿನಗಳಲ್ಲೇ ಫ್ಯಾನ್ಸ್ ಬಳಗ ಹುಟ್ಟಿಕೊಂಡ್ರು ಆಶ್ಚರ್ಯ ಇಲ್ಲ. ಆದ್ರೆ ಇದೆಲ್ಲ ಸುಖ ಸುಮ್ಮನೆ ಆಗದ ಕೆಲ್ಸವಲ್ಲ. ಹನುಮಂತನಲ್ಲಿ ಅಡಗಿರೋ ಆ 5 ವರಗಳೇ ಇವತ್ತಿನ ಈ ಸಾಹಸ ಯಾತ್ರೆಗೆ ಕಾರಣ ಆಗಿರೋದು. ನೀಲಿ ಬಟನ್ ಏನ್ ನೀಲಿ ಬಟನ್ ಹಾಕಬೇಕು ಇತ್ತ 7 ಸೆಕೆಂಡ್ ಅದೇನಪ್ಪ ಆ ಹನುಮಂತನಲ್ಲಿ ಅಡಗಿರೋ ವರಗಳು ಅಂತ ಯೋಚಿಸ್ತಾ ಇದ್ದೀರಾ?
ಅಥವಾ ಆ ವರಗಳನ್ನ ಕೊಟ್ಟವ್ರು ಯಾರು ಅಂತ ಯೋಚಿಸ್ತಾ ಇದ್ದೀರಾ? ಸಾಧನೆಯ ಶಿಖರ ಏರೋದು ಅಷ್ಟು ಸುಲಭವಲ್ಲ. ಕೆಲವರಿಗೆ ಗಾಡ್ ಫಾದರ್ ಇರ್ತಾರೆ, ಗೈಡರ್ ಇರ್ತಾರೆ. ಹಾಗ್ ನೋಡಿದ್ರೆ ಹನುಮಂತು ನಡೆದದ್ದೇ ದಾರಿ, ಹಾಡಿದ್ದೇ ರಾಗವಾಯ್ತು. ಇಂದು ಚುನಾವಣಾ ಆಯೋಗವೇ ತನ್ನತ್ತ ನೋಡುವಂತೆ ಮಾಡಿದ್ದಾನೆ. ಇದೆಲ್ಲ ಸುಖ ಸುಮ್ಮನೆ ಆಗೋ ಮಾತಾ ಹೇಳಿ? ಅವನಲ್ಲಿ ಗುಪ್ತವಾಗಿ ಅಡಗಿರೋ ಆ 5 ಶಕ್ತಿಯೇ ಇವತ್ತು ಅವನನ್ನ ಈ ಮಟ್ಟಿಗೆ ತಂದು ನಿಲ್ಲಿಸಿದೆ. ಹನುಮಂತು ಈಗ ಕೇವಲ ಕುರಿ ಕಾಯೋನಲ್ಲ ಕಣ್ರಿ, ಕರ್ನಾಟಕದ ಮಾಣಿಕ್ಯ. ಚಿಲ್ಲೂರು ಹನುಮಂತು ಇವತ್ತು ಕರ್ನಾಟಕದ ಸ್ಟಾರು. ಆದ್ರೆ ಈ ಸ್ಟಾರ್ನಲ್ಲಿ ಅಡಗಿದೆ ಆ 5 ದಿವ್ಯ ಶಕ್ತಿಗಳು. ಅದೇ ನೋಡಿ ಹನುಮಂತುವಿನ ಗುಟ್ಟು. ಹಾಗಾದ್ರೆ ಆ 5 ಶಕ್ತಿಗಳನ್ನ ಕೊಟ್ಟವರು ಯಾರು? ಹನುಮಂತು ಅದನ್ನ ಒಲಿಸಿಕೊಂಡ ಪರಿ ಹೇಗೆ? ಅಷ್ಟಕ್ಕೂ ಹನುಮಂತುವಿನಲ್ಲಿ ಅಡಗಿರೋ ಆ ದಿವ್ಯ ಶಕ್ತಿಯಾದ್ರೂ ಏನು? ಇದೆಲ್ಲವನ್ನ ತಿಳ್ಕೋಬೇಕು ಅಂದ್ರೆ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಅಬ್ಬಬ್ಬಾ, ಹನುಮಂತನಲ್ಲಿ ಅಡಗಿರೋದೆಂತ ದಿವ್ಯ ಶಕ್ತಿ! ಅವನ ಶಕ್ತಿಯ ಮೂಲದ ಚಿಲುಮೆ ಆ ಹನುಮಪ್ಪ ಗುಡಿ. ಬಸವಣ್ಣ ಜಗದ ಪ್ರಾಣ, ಶಂಕರನ ವಾಹನ, ಕುಂತ ಕೇಳ್ರಿ ಅಣ್ಣ ಅಣ್ಣ ಬಸವಣ್ಣ. ಹೇಳಿ ಕೇಳಿ ಹನುಮಂತು ಏನು ಸಂಗೀತ ಬಲ್ಲವನಲ್ಲ. ಅವನ ಮೂಲ ಉದ್ಯೋಗ ಕುರಿ ಮೇಯಿಸೋದು. ಕುರಿಕಾಯೋ ಹುಡುಗನಿಗೆಲ್ಲಿ ಆ ಸಂಗೀತ ಇಲ್ಲ ಅಲ್ವಾ? ಆದ್ರೆ ಭಕ್ತನ ಪ್ರೀತಿ ಆ ದೈವದ ಕಿವಿ ತಲುಪಿದ್ರೆ ಯಾರು ಏನು ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಮಾತ್ರ ಈ ಹನುಮಂತುವೇ ಕಾರಣ ನೋಡಿ. ಹೌದು, ಹನುಮಂತ ಹೇಳಿದಂತೆ ಅವನಿಗೆ ಈ ಸಂಗೀತ ಒಲಿದಿದ್ದು ಆ ಹನುಮಪ್ಪನ ಗುಡಿಯಲ್ಲಿ. ಪ್ರತಿ ವಾರ ಭಜನೆಗೆ ಅಂತ ಹನುಮಪ್ಪನ ಗುಡಿಗೆ ಹೋಗ್ತಾ ಇದ್ದ ಹನುಮಂತನಿಗೆ ಶಾರದೆ ಒಲಿದಿದ್ದಾಳೆ. ನಮ್ಮೂರಲ್ಲಿ ಭಜನೆ ಹಾಡ್ತಿದ್ರಿ, ಹಂಗೆ ಹಾಡ್ಕೊಂತ ಇರ್ತಿದ್ದೆ ನಾವು ಕುರಿಗೆ. ಮತ್ತು ನಮ್ಮೂರಲ್ಲಿ ಭಜನೆ ಪದ ಹಾಡ್ತಿದ್ದು, ಅವ್ರು ನೋಡಿ ಏನೋ ಹಾಡ್ಬೇಕನ್ನಿಸ್ತು. ಹಂಗೆ ವಾರ ಹಾಡ್ತಿದ್ದೆ ಶನಿವಾರಕ್ಕೊಮ್ಮೆ. ಏನು ಮಠನ ಅದು? ಇಲ್ಲ, ಹನುಮಪ್ಪನ ಗುಡಿ. ಹನುಮಪ್ಪನ ಗುಡಿ, ಅಲ್ಲೂ ಹನುಮಪ್ಪರ ಇದ್ದಾರೆ, ಆಶೀರ್ವಾದ ಇದೆ. ಶನಿವಾರಕ್ಕೊಮ್ಮೆ ಹನುಮಪ್ಪನ ಪಾಲ್ಕಿ ಸೇವಾ ಮಾಡ್ತಿದ್ವಿ ನಮ್ಮೂರಲ್ಲಿ. ಹಾಂ, ಅದೇ ಒಂದು 5 ಹಾಡು ಹೇಳಿ ಪಾಲ್ಕಿ ಸೇವಾ ಮಾಡಿ ಮತ್ತೆ ಕುರಿ ಹಾಡ ಮುಕ್ಕಳಕ್ಕೆ ಗುಡಿಗೆ. ಹನುಮಂತು ಅದೆಷ್ಟು ಖ್ಯಾತಿ ಪಡೆದ್ರೂ ಇವತ್ತಿಗೂ ಶಿವಸ್ಮರಣೆಯನ್ನ ಬಿಟ್ಟಿಲ್ಲ. ಈ ಶಿವಸ್ಮರಣೆಯಿಂದಾಗಿಯೇ ಹನುಮಂತ ಆ ಹನುಮಂತನ ಗುಡಿಯಲ್ಲಿ ಆ 5 ಶಕ್ತಿಗಳನ್ನ ಒಲಿಸ್ಕೊಂಡ ಗೊತ್ತಿಲ್ಲ. ಆದ್ರೆ ಹನುಮಂತನ ಈ ಹಾಡು ಕೇಳಿದ್ರೆ ಮಾತ್ರ ಶಿವ ಇವನಿಗೆ ಒಲಿಯೋದೇ ಇರೋದ್ರಲ್ಲಿ ಅಚ್ಚರಿಯೇ ಇಲ್ಲ ನೋಡಿ. ಕೇಳ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಇನ್ನು ಹನುಮಂತನಲ್ಲಿ ಅಡಗಿರೋ ಆ 5 ಶಕ್ತಿಗಳು ಯಾವುದು? ಅವನಲ್ಲಿ ಅಡಗಿರೋ ಆ 5 ಗುಟ್ಟುಗಳಾದ್ರೂ ಏನು? ಶಿವಪ್ಪ ಮತ್ತು ಆ ಹನುಮಂತ ಈ ಕುರಿಕಾಹಿ ಹನುಮಂತನಿಗೆ ಕೊಟ್ಟಿರೋ ಆ 5 ವರಗಳಾದ್ರೂ ಯಾವುದು? ಬನ್ನಿ ಹೇಳ್ತೀವಿ. ಹನುಮಂತನ ಶಕ್ತಿ ನಂಬರ್ 1, ಪ್ರಾಮಾಣಿಕತೆ. ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ, ಕಣ್ಣೀರ ಸುರಿಸಬಾರದು. ಹನುಮಂತು ಇವತ್ತು ಏನೇ ಹೆಸರು ಮಾಡಿದ್ರು ಅದರಲ್ಲಿ ಪ್ರಾಮಾಣಿಕತೆ ಅನ್ನೋದು ಬಹಳವ ಕೆಲಸ ಮಾಡಿದೆ. ಇದ್ದದ್ದನ್ನ ಇದ್ದಾಗೆ ಹೇಳೋ ಗುಣ ಒಂದು. ಸಿರಿ ಬಂತು ಅಂತ ಬದಲಾಗದ ಅವನ ಕ್ಯಾರೆಕ್ಟರ್, ನಿಷ್ಕಲ್ಮಶ ಮನಸ್ಸು, ಮುಗ್ಧತೆ, ಏನ್ ಹೇಳ್ಕೊಡ್ತೀವೋ ಹಾಗೆ ಹೇಳೋದು ಹನುಮಂತನಲ್ಲಿರೋ ಒಂದು ದಿವ್ಯ ಶಕ್ತಿ ಹಾಗೂ ವರ ಅಂದ್ರೆ ತಪ್ಪಾಗೋದಿಲ್ಲ. ಕೆಲವರು ಸಿರಿ ಬಂದ್ರೆ ಬದಲಾಗಿ ಹೋಗ್ತಾರೆ, ಲೈಫ್ ಸ್ಟೈಲೇ ಬದಲು ಮಾಡ್ಕೊಳ್ತಾರೆ. ಆದ್ರೆ ಹನುಮಂತ ಮಾತ್ರ ಹಂಗಲ್ಲ ನೋಡಿ. ಅವತ್ತು ಅವನ ಮೈ ಮೇಲೆ ಇದ್ದದ್ದು ಇದೇ
ಪಂಚೆ, ಇದೇ ಶರ್ಟು, ಇದೇ ಶಲ್ಯ, ಇವತ್ತು ಕೂಡ ಇವೇ ಇದೆ ನೋಡಿ. ಬೆಂಗಳೂರು ಬರೋ ಮುಂಚೆ ಹಿಂಗೆ ಇದ್ದೆ, ಹಾ ಇವಾಗೂ ಹಂಗೆ ಅದೀನಿ, ಏನ್ ಚೇಂಜ್ ಆಗಿಲ್ಲ ಅಷ್ಟೇ. ಏನು ಚೇಂಜ್ ಆಗಿಲ್ಲ. ಏನ ಕೆಟ್ಟಿಲ್ಲಪ್ಪ, ಚಲೋ ಅದೇನ್ರಿ. ಹೇಳಿ ನೋಡೋಣ ಎಷ್ಟು ಮಂದಿ ಹಿಂಗೆ ಇರ್ತಾರೆ ಅಂತ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡಿಯೋರೇ ಹೆಚ್ಚು. ಅಂತವರನ್ನೂ ನಾವು ನೋಡಿದ್ದಾಗಿದೆ. ಎಲ್ಲಿ ಹನುಮಂತು ಕೂಡ ಇದೇ ದಾರಿಯನ್ನ ಹಿಡಿದ್ಬಿಡ್ತಾನೋ ಅನ್ನೋ ಆತಂಕ ಕೆಲವರಲ್ಲಿತ್ತು. ಆದ್ರೆ ಆ ಶಿವನ ವರವೋ ಹನುಮಪ್ಪ ಗುಡಿಯ ಶಕ್ತಿಯೋ ಏನೋ, ಹನುಮಂತು ಬದಲಾಗ್ಲಿಲ್ಲ. ಇವತ್ತಿಗೂ ಅದೇ ಪ್ರಾಮಾಣಿಕತೆ, ಅದೇ ಶುದ್ಧ ಮನಸ್ಸನ್ನ ಇಟ್ಕೊಂಡಿದ್ದಾನೆ. ಹಾಗಾಗಿಯೇ ಇವತ್ತು ಅದೃಷ್ಟ ಅನ್ನೋದು ಹನುಮಂತನ ಕಾಲ್ಬುಡಕ್ಕೆ ಬಂದು ಬೀಳ್ತಾ ಇದೆ. ಹನುಮಂತನ ಶಕ್ತಿ ನಂಬರ್ 2, ಪ್ರತಿಭೆ. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ಇದು ಹನುಮಂತನಲ್ಲಿ ರಕ್ತಗತವಾಗಿ ಬೆರೆತು ಹೋಗಿದೆ. ಹನುಮಂತು ನೋಡೋದಕ್ ಪಾಪದವನು, ಏನೇನೂ ಬರಲ್ಲ ಅಂದುಕೊಂಡವರ ಮುಂದೆ ಒಬ್ಬ ಅದ್ಭುತ ವ್ಯಕ್ತಿಯಾಗಿ ಕಾಣ್ತಾನೆ. ಇದಕ್ಕೆ ಕಾರಣವೇ ಅವನಲ್ಲಿ ಸುಪ್ತವಾಗಿ ಅಡಗಿರೋ ಪ್ರತಿಭೆ. ಅವನ ಪ್ರತಿಭೆ ಬಗ್ಗೆ ಈ ಸಹೋದರಿ ಏನ್ ಹೇಳ್ತಾಳೆ ಕೇಳಿ. ಫಸ್ಟ್ ಡೇ ಇವನ್ನ ನೋಡಿ ಇವನು ನಮ್ಮ ಜೊತೆ ಕಂಟೆಸ್ಟೆಂಟ್ ಅಂತ ನಾವು ಅನ್ಕೊಂಡಿರ್ಲಿಲ್ಲ ನಾವು. ಆಮೇಲೆ ಎಲ್ಲರನ್ನೂ ರಿಹರ್ಸಲ್ ಕರೆದಾಗ ಓಕೆ ಅಂತ, ಆಮೇಲೆ ಹೆಂಗೆ ಹಾಡ್ಬೋದು ಇವನು ಅಂತೆಲ್ಲ ಇತ್ತು. ಆಮೇಲೆ ಶುರುವಾಯಿತು, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಓ ಇವನು ಸಖತ್ತಾಗಿ ಹಾಡ್ತಾನೆ ಚೆನ್ನಾಗಿ, ಅಂದರೆ ಗೊತ್ತಾಗ್ತಿತ್ತು. ಅಂದರೆ ಅವನೇನು ಕಲ್ತಿಲ್ಲ ಅದು ಗೊತ್ತಾಗ್ತಿತ್ತು. ಬಟ್ ಅವ್ನು ಏನು ನುಡ್ಸಿದ್ರು, ಏನೇ ಶ್ರುತಿ ಕೊಟ್ರು ಅದನ್ನು ಕ್ಯಾಚ್ ಮಾಡ್ಕೋತಿದ್ದ. ಒಳಿತು ಮಾಡು ಮನುಸ ಇರೋದು 3 ದಿವಸ. ಹನುಮಂತುವಿನಲ್ಲಿ ಅಡಗಿರೋ ಈ ಪ್ರತಿಭೆ ಇವತ್ತು ಇಡೀ ಕರ್ನಾಟಕ ಹನುಮಂತನನ್ನ ತಿರುಗಿ ನೋಡುವಂತೆ ಮಾಡಿದೆ. ಯಾವೂರಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ಹನುಮಂತನನ್ನ ನೋಡೋಕೆ ಬಯಸ್ತಾ ಇದ್ದಾರೆ ಜನ. ಅವನ ಹಾಡನ್ನ ಕೇಳೋದಕ್ಕೆ ಹಾತೊರಿತಾ ಇದ್ದಾರೆ. ಇದಕ್ಕೆಲ್ಲ ಕಾರಣನೇ ಅವನಲ್ಲಿನ ಪ್ರತಿಭೆ. ಆ ಪ್ರತಿಭೆಯೇ ನೋಡಿ ಇವತ್ತು ಆತನನ್ನ ಉತ್ತುಂಗಕ್ಕೇರಿಸಿದೆ. ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು, ನಿನ್ನ ವೇಗವು ಜೀವದಲ್ಲಿ ಬೆರೆತು ಹೋದ, ಭಾವದಲ್ಲಿ ಕರಗಿ ಹೋದ. ಜೀವಾಶ್ವವೇ ದೂರಾದೆಯ, ಪ್ರಾಣಾಶ್ವವೇ ಮರೆಯಾದೆಯ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದಿಟ್ಟೆ ತೊಟ್ಟು ನಡೆಸುವೆ ಅಶ್ವಮೇಧ, 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 ಅಶ್ವಮೇಧ. ಅದೆಷ್ಟೋ ಮಂದಿ ಒಂದು ಹವಾ ಇರೋವರೆಗೂ ಮಾತ್ರ ಮೇನ್ ಸ್ಟ್ರೀಮ್ ನಲ್ಲಿ ಇರ್ತಾರೆ. ಆ ಹವಾ ಮುಗಿತಾ ಇದ್ದಾಗೆ ಸೈಲೆಂಟ್ ಆಗಿ ಸೈಡ್ಗೆ ಸರಿತಾರೆ. ಆಮೇಲೆ ಅವರೊಬ್ರು ಇದ್ರ ಅನ್ನೋ ಮಟ್ಟಿಗೆ ಮರಿಯಾಗ್ತಾರೆ. ಆದ್ರೆ ಹನುಮಂತು ವಿಷಯದಲ್ಲಿ ಮಾತ್ರ ಹಾಗಾಗ್ತಿಲ್ಲ. ಕುರಿಗಾಹಿ ಹನುಮಂತು ಆಗಾಗ ಮತ್ತೆ ಸೌಂಡ್ ಮಾಡ್ತಾನೆ. ಈ ಬಾರಿಯಂತೂ ಚುನಾವಣಾ ಆಯೋಗದ ರಾಯಭಾರಿಯಾಗಿ ಹಾವೇರಿಯಲ್ಲಿ ಭಾರಿ ಸೌಂಡ್ ಎಬ್ಬಿಸಿದ್ದಾನೆ. ಪ್ರತಿಯೊಬ್ಬರಿಗೂ ಹನುಮಂತು ಪ್ರೇರಣೆ ಮಾತ್ರವಲ್ಲ, ಅವನೇ ಮಾರ್ಗದರ್ಶಕ ಆಗ್ಬಿಟ್ಟವನೇ. ಇದಕ್ಕೆ ಕಾರಣ ಆಗಿರೋ ಆ 3 ಶಕ್ತಿಗಳು ಏನು ಅನ್ನೋದನ್ನ ನೋಡೋಣ ಬನ್ನಿ. ಹನುಮಂತನನ್ನ ಕಾಪಾಡ್ತಿದೆಯಾ ಆ ದಿವ್ಯ ಶಕ್ತಿ? ಆ ಪಂಚಶಕ್ತಿಗಳಿಂದಲೇ ಹನುಮಂತು ಇಂದು ಪ್ರಖ್ಯಾತಿ. ಏ ಹುಡುಗಿ ಯಾಕೆ ಹಿಂಗಾಡ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗ ಆಡ್ತಿ, ಸಿಗವಲ್ಲಿ ಕೈಗೆ. ಹನುಮಂತು ಇಂದಿಗೂ ತನ್ನ ಹವಾ ಮೇಂಟೈನ್ ಮಾಡ್ತಿದ್ದಾನೆ ಅಂದ್ರೆ, ಇವತ್ತಿಗೂ ಕನ್ನಡಿಗರ ಬಾಯಲ್ಲಿ ಹನುಮಂತು ಹೆಸರು ಕೇಳ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣವೇ ಆ ಪಂಚಶಕ್ತಿಗಳು. ನಿಮಗೀಗಾಗಲೇ ಹನುಮಂತನ ಕಾಯ್ತಾ ಇರೋ ಆ 2 ಶಕ್ತಿಗಳ ಬಗ್ಗೆ ಹೇಳಿದ್ದೀವಿ. ಇನ್ನು 3 ಶಕ್ತಿ ಯಾವುದು? ಹನುಮಂತನ ಶಕ್ತಿ 3, ಪ್ರಶಂಸೆ. ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದಿ ಡಿಮಕ, ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ, ಏಡಿಂಗರ್ ಬಿಲ್ಲಿ ನಾನು ನೀನು ಜೋಡಿ ಆಗೋಣ ಬಾ. ಅದ್ಯಾವಾಗ ಹನುಮಂತು ತಾಂಡ ಬಿಟ್ಟು ಸರಿಗಮಪದ ಯಾತ್ರೆ ಹೊರಟ್ನೋ ಅಲ್ಲಿಂದ ಶುರುವಾಯ್ತು ನೋಡಿ ಅವನ ಯಶೋಯಾತ್ರೆ. ಅವನ ಕಂಠಸಿರಿಗೆ ಮನಸೋಲತವರೇ ಇಲ್ಲ. ಅವ ಹಾಡಿದ್ದೇ ಹಾಡು, ಬಿಟ್ಟಿದ್ದೇ ರಾಗ. ಕುರಿಗಾಹಿಯ ಹುಡುಗನ ಬಾಯಲ್ಲಿ ಶಾರದೆ ಕುಣಿತಾಳೆ ಅನ್ನೋದನ್ನ ಯಾರು ನಂಬೋ ಸ್ಥಿತಿಯಲ್ಲೇ ಇರ್ಲಿಲ್ಲ. ಏನೋ 4 ವಾರನೋ 5 ವಾರನೋ 10-15 ವಾರನೋ ಇರ್ತಾನೆ ಅಂದುಕೊಂಡವರಿಗೆ ಹನುಮಂತ ಗ್ರ್ಯಾಂಡ್ ಫಿನಾಲೆಗೂ ಕಾಲಿಟ್ಟು ಬಿಟ್ಟ. ಅಂತಿಮವಾಗಿ ರನ್ನರ್ ಅಪ್ ಆದ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಜನ ಅವನನ್ನ ಆಶೀರ್ವದಿಸಿದ್ರು. ಅಶ್ವಮೇಧ ಹಾಡು ಹಾಡಿದವನೇ ಕನ್ನಡಿಗರ ಪ್ರಶಂಸೆಯನ್ನ ಗಳಿಸಿಕೊಂಡು ಬಿಟ್ಟಿದ್ದ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ, ಸತ್ಯ ಶೇಂಗಾರಕ್ಕೆ ಪ್ರಾಣ ಒತ್ತೆ ಇಟ್ಟು.
ಅಶ್ವಮೇಧ ಅಶ್ವಮೇಧ. ಹನುಮಂತನ ಶಕ್ತಿ 4 ಪ್ರಖ್ಯಾತಿ. ಯಾವಾಗ ಹನುಮಂತು ಸರಿಗಮಪ ಫೈನಲ್ ಗೆದ್ದನೋ ಆಗಲೇ ಮತ್ತಷ್ಟು ಪ್ರಖ್ಯಾತಿ ಹೊಂದಿಬಿಟ್ಟ. ಇದಕ್ಕೆಲ್ಲ ಕಾರಣ ಆ ಚಿಲ್ಲೂರು ಗ್ರಾಮದ ಹನುಮಪ್ಪನ ಗುಡಿಯೇ ಕಾರಣ ಅನ್ನೋದು ಅವನ ನಂಬಿಕೆ. ಹನುಮಂತ ರನ್ನರ್ ಅಪ್ ಆಗ್ತಾ ಇದ್ದ ಹಾಗೆ ಹಾವೇರಿಯಲ್ಲಿ ಅವನ ಮೆರವಣಿಗೆ. ಊರ ತುಂಬೆಲ್ಲ ಜಯಕಾರ. ಯಾವ ಊರಿನವರಾದ್ರೂ ಸರಿಯೇ, ಒಂದು ಕಾರ್ಯಕ್ರಮ ಹಾಕೊಂಡ್ರೆ ಸಾಕು ಅಲ್ಲಿ ಹನುಮಂತಪ್ಪ ಇರಬೇಕು, ಅವನು ಬಂದು ಹಾಡಬೇಕು ಅನ್ನೋ ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಹಾವೇರಿಯಲ್ಲಿ ಈಗಾಗಲೇ ಅದೆಷ್ಟೋ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾನೆ. ಉತ್ತರ ಕರ್ನಾಟಕ, ಬಳ್ಳಾರಿಯಲ್ಲೆಲ್ಲ ಸಂಚರಿಸಿ ತನ್ನ ಗಾನಸುದೆ ಹರಿಸ್ತಾ ಇದ್ದಾನೆ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡು, ದಾನ ಧರ್ಮವ ನಿತ್ಯದಿ ಮಾಡಣ್ಣ ನಿನ್ನೊಳಗ. ಹನುಮಂತನ ಶಕ್ತಿ 5 ಪ್ರಭಾವಳಿ. ಎಸ್, ಹನುಮಂತನ ಸುತ್ತ ಅದೊಂದು ಅಗೋಚರ ಪ್ರಭಾವಳಿ ಇದೆ. ಇದೇ ಕಾರಣಕ್ಕೋ ಏನೋ ಹನುಮಂತ ನಿಂತು ಹಾಡಿದನೆಂದ್ರೆ ಸಾಕು ಜನ ಮೈ ಮರೆತು ತಲೆದೂಗುತ್ತಿದ್ದಾರೆ. ಇದನ್ನ ಗಮನಿಸಿರೋ ಹಾವೇರಿ ಚುನಾವಣಾಧಿಕಾರಿ ಮತದಾರರಿಗೆ ಜಾಗೃತಿ ಮೂಡಿಸಲು ಹನುಮಂತನೇ ಸರಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಚುನಾವಣೆಗೆ ಸಂಬಂಧಿಸಿದ ಹಾಡುಗಳನ್ನ ತಯಾರು ಮಾಡಿ ಹನುಮಂತನ ಬಾಯಲ್ಲಿ ಹಾಡಿಸೋ ಪ್ಲಾನ್ ಈ ಚುನಾವಣಾ ಅಧಿಕಾರಿಯದ್ದು. ಹಾಡುಗಳು ಇನ್ನು ಕೆಲವೊಂದು ಫೈನಲೈಸ್ ಆಗಿದೆ ಆಲ್ರೆಡಿ. ಆ್ಯಕ್ಚುಲಿ ಸ್ವೀಪ್ ಕ್ಯಾಂಪೇನ್ ಎಸ್ಪೆಷಲಿ ಮೈಕ್ರೋ ಲೆವೆಲ್ ಜಿಲ್ಲಾ ಪಂಚಾಯತ್ನಿಂದ ನೋಡ್ತಾರೆ CO ಮೇಡಮ್. ಸೊ ಮೋಸ್ಟ್ಲಿ ಹಾಡುಗಳು ಆಗಿದೆ ಫೈನಲೈಸ್. ನಮ್ಮ ಡಿಸ್ಟ್ರಿಕ್ಟ್ಗೆ ಹಿ ಇಸ್ ದ ಬೆಸ್ಟ್ ಐಕಾನ್ ಎಸ್ಪೆಷಲಿ ಫಾರ್ ದ ವೋಟರ್ ರಿಲೇಟೆಡ್ ಕ್ಯಾಂಪೇನ್. ಇನ್ನು ಹನುಮಂತ ಕೂಡ ಚುನಾವಣಾ ಅಧಿಕಾರಿ ಹೆಗಲಿಗೇರಿಸಿರೋ ಹೊಸ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲು ಮುಂದಾಗಿದ್ದಾನೆ. ಆಗಲೇ ಮತದಾರರಲ್ಲಿ, ಅದರಲ್ಲೂ ತಮ್ಮದೇ ತಾಂಡದವರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾನೆ. ಎಲ್ಲಿ ಒತ್ತಬೇಕು, ಅಭ್ಯರ್ಥಿಗಳ ಹೆಸರು ಎಲ್ಲಿ ಇರುತ್ತೆ, ವಿವಿಪ್ಯಾಟ್ನಲ್ಲಿ ಮತ ಹಾಕೋದು ಹೇಗೆ ಅನ್ನೋದೆಲ್ಲ ವಿವರಿಸೋ ಕಾರ್ಯದಲ್ಲಿ ಮಗ್ನನಾಗಿದ್ದಾನೆ. ಒಟ್ನಲ್ಲಿ ಹನುಮಂತನಲ್ಲಿ ಅಡಗಿರೋ ಈ 5 ಶಕ್ತಿಗಳು ಹನುಮಂತನನ್ನ ಇನ್ನು ಅದೆಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುತ್ತೋ ಗೊತ್ತಿಲ್ಲ. ಆದ್ರೆ ಇವನ ಯಶೋಗಾಥೆ ಹೀಗೆ ನಾನ್ ಸ್ಟಾಪ್ ಆಗದಿರಲಿ. ಸ್ವರ್ಗವ ಸುಟ್ಟು ಬೂದಿಯ ಮಾಡೋ, ಗರ್ವ ಎಂಬುವ ಹರಣ ಮಾಡೋ, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ. ನೋಡಿದ್ರಲ್ಲ, ಹನುಮಂತುವಿನಲ್ಲಿ ಅಡಗಿರೋ ಆ 5 ಶಕ್ತಿ ಹಾಗೂ ಹನುಮಪ್ಪ ಗುಡಿಯ ರಹಸ್ಯ. ಒಂದಂತೂ ಸತ್ಯ, ಹನುಮಂತು ತನ್ನ ಪ್ರಾಮಾಣಿಕತೆ, ಪ್ರತಿಭೆ, ಪ್ರಶಂಸೆ, ಪ್ರಖ್ಯಾತಿ ಹಾಗೂ ಪ್ರಭಾವಳಿಯಿಂದಲೇ ಈ ಮಟ್ಟಿಗೆ ಜನಮನ ಗೆದ್ದಿದ್ದಾನೆ. ಹೀಗೆ ಕನ್ನಡಿಗರ ಮನದಲ್ಲಿ ಹನುಮಂತು ಸದಾ ಸ್ಥಿರಸ್ಥಾಯಿಯಾಗಿ ಉಳಿಯಲಿ ಅನ್ನೋದೇ ನಮ್ಮ ಆಶಯ. ಇದೇ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.